ಹಾಯ್ ನಮಸ್ಕಾರ. ಇವತ್ತಿನ ಟಾಪ್ ಕ್ರಿಕೆಟ್ ಅಪ್ಡೇಟನ್ನು ನಿಮ್ಮ ಮುಂದೆ ಇಡೋಣ ಅಂತ ಈ ಒಂದು ಕ್ವಿಕ್ ವಿಡಿಯೋನ ಮಾಡ್ತಾ ಇದ್ದೀನಿ. 3 ವಿಚಾರ ಇದೆ. ಒಂದು KL ರಾಹುಲ್ ಬಗ್ಗೆ, ಇನ್ನೊಂದು ದೇವದತ್ ಪಡಿಕ್ಕಲ್ ಬಗ್ಗೆ, ಇನ್ನೊಂದು ಆಯ್ಕೆ ಸಮಿತಿ ಅಧ್ಯಕ್ಷರ ಚೇಂಜ್ ಬಗ್ಗೆ. 3 ಬಗ್ಗೆ ಕೂಡ ಮಾತನಾಡ್ತೀನಿ. KL ರಾಹುಲ್ ಆಫ್ಟರ್ ಲಾಂಗ್ ಟೈಮ್ ಗೋಯಂಕಾ ಅವರ ಒಂದು ಜೊತೆಗೆ ಅವರಲ್ಲಿ ಕ್ಯಾಪ್ಟನ್ ಆಗಿದ್ದಂಥ ಸಂದರ್ಭದಲ್ಲಿ ಏನೇನು ಆಗ್ತಾ ಇತ್ತು, ಏನೇನು ಸಮಸ್ಯೆ ಇತ್ತು ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡಿದ್ದಾರೆ. ಏನೋ ದೇವದತ್ ಪಡಿಕ್ಕಲ್ ವಿಚಾರದಲ್ಲಿ ನಮಗೆಲ್ಲ ಒಂದು ನಿರೀಕ್ಷೆ ಇತ್ತಲ್ಲ, ಸೊ ಅದು ಈಗ ನಿರಾಸೆ ಆಗುವಂಥ ಹಂತದಲ್ಲಿದೆ. ಯಾಕೆ ಏನು ಅಂತ ಹೇಳ್ತೀನಿ. ಇನ್ನೊಂದು ಆಯ್ಕೆ ಸಮಿತಿ ವಿಚಾರ. ಸೊ ಆಯ್ಕೆ ಸಮಿತಿ ವಿಚಾರ ನಾವು ಫಸ್ಟ್ ಪಿಕ್ ಮಾಡೋಣ. ಅಜಿತ್ ಅಗರ್ಕರ್ ಅವರ ಟರ್ಮ್ ಏನಿದೆ ಅದು ಸೆಪ್ಟೆಂಬರ್ಗೆ ಎಂಡ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿಂದ ಮತ್ತೆ ಅವರಿಗೆ ಎಕ್ಸ್ಟೆನ್ಷನ್ ಕೊಡಲಾಗುತ್ತಾ ಅನ್ನೋ ಪ್ರಶ್ನೆ ಇತ್ತು. ODI ವರ್ಲ್ಡ್ ಕಪ್ ಏನು ಅಕ್ಟೋಬರಲ್ಲಿ 2027 ಆರಂಭ ಆಗುತ್ತೆ. ಸೊ ಒನ್ ಡೇ ವರ್ಲ್ಡ್ ಕಪ್ಪಿಗೆ ಅವ್ರು ಇರ್ತಾರೆ ಅಲ್ಲಿವರೆಗೆ ಅಂತ. ಬಟ್ ಯಾಕೋ BCCI ಅಫಿಷಿಯಲ್ ಸ್ವಲ್ಪ ಅಷ್ಟು ಖುಷಿಯಾಗಿಲ್ಲ ಅಜಿತ್ ಅಗರ್ಕರ್ ಅವರ ವಿಚಾರದಲ್ಲಿ ಅಂತ ಈಗ ಗೊತ್ತಾಗ್ತಾ ಇದೆ. ರಿಪೋರ್ಟ್ಸ್ ಪ್ರಕಾರ ಲಾರ್ಡ್ಸ್ ಒನ್ ಡೇಲಿ ಏನೊಂದು ಸ್ಪೆಕ್ಯುಲೇಷನ್ ಹಡಿಸ್ತಲ್ಲ, ರೋಹಿತ್ ಶರ್ಮಾ ಅವ್ರ ವಿಚಾರವಾಗಿ ರಿಟೈರ್ಮೆಂಟ್ ಕೊಡ್ತಾರೆ ಅಂತ. ಈ ವಿಚಾರವಾಗಿ ಎಲ್ಲೋ ಅಸಮಾಧಾನ ಇದೆ ಒಂದಷ್ಟು BCCI ಅಫಿಷಿಯಲ್ಸ್ಗಳಿಗೆ ಅಂತ ಮಾಹಿತಿ ಇದೆ. ಸೊ ಆ ಕಾರಣಕ್ಕೆ ಅವರಿಗೆ ಎಕ್ಸ್ಟೆನ್ಷನ್ ಇಲ್ಲ. ಅವರ ಜಾಗಕ್ಕೆ VVS ಲಕ್ಷ್ಮಣ್ ಅವ್ರನ್ನ ತರಬೇಕು ಅಂತ ಈಗ ಟಾಕ್ಸ್ ನಡೀತಿದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಆಗಿದೆ ಇವತ್ತು. ಅಜಿತ್ ಅಗರ್ಕರ್ ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ 2023ರಲ್ಲಿ ಅವರು ಆಯ್ಕೆ ಸಮಿತಿ ಅಧ್ಯಕ್ಷರಾದರು. ಅಲ್ಲಿಂದ 3 ICC ಟೈಟಲ್ಸ್ ಇದೆ. T20 ವರ್ಲ್ಡ್ ಕಪ್ 2 ಸಲ ಗೆದ್ದಿದ್ದೀವಿ, ಚಾಂಪಿಯನ್ಸ್ ಟ್ರೋಫಿ ಒಂದು ಗೆದ್ದಿದ್ದೀವಿ, ಏಷ್ಯಾ ಕಪ್ ಕೂಡ ಗೆದ್ದಿದ್ದೀವಿ. ಸೊ ಈ ಥರ ಒಂದಷ್ಟು ಸಾಧನೆಗಳು ಅವರ ಒಂದು ಅಕೌಂಟಲ್ಲೂ ಕೂಡ ಇದೆ. ಬಟ್ BCCI ಅವ್ರಿಗೆ ಯಾಕೋ ಅವ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಚೇಂಜ್ ಮಾಡಬೇಕು, VVS ಲಕ್ಷ್ಮಣ್ ಅವ್ರನ್ನ ತರಬೇಕು ಅಂತ ಒಂದಷ್ಟು ಈಗ ಮಾತುಗಳಿದೆ. ಸೊ ಲಕ್ಷ್ಮಣ್ ಐ ಥಿಂಕ್ ಇಸ್ ಅ ಬೆಟರ್ ಫಿಟ್. ಯಾಕಂದರೆ ನೋಡಿದ್ದೀವಿ ನಾವು ಅಗರ್ಕರ್ ಹಾಗೆ ದ್ರಾವಿಡ್ ಇದ್ದರು, ಅದಾದಮೇಲೆ ಗಂಭೀರ್ ಅವ್ರು ಬರ್ತಾರೆ. ಸೊ ಈ ಒಂದು ಕಾಂಬಿನೇಷನ್ ನೋಡಿದ್ದೀವಿ. ಲಕ್ಷ್ಮಣ್ ಅವರಿಗೆ ಮುಂದಿನ ಫ್ಯೂಚರ್ ವಿಚಾರವಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಕೂಡ ಅವರು ಮ್ಯಾನೇಜ್ ಮಾಡಿರೋದ್ರಿಂದ ಮೇ ಬಿ ಈಸ್ ದ ಬೆಸ್ಟ್ ಫಿಟ್ ಅಂತ ಅನ್ನಿಸ್ತಾ ಇದೆ, ಇನ್ನಷ್ಟು ಈ ಗೊಂದಲಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ. ಸೊ ಲಕ್ಷ್ಮಣ್ ಅವರು ಬೆಸ್ಟ್ ಆಗ್ತಾರ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಇದು ಫಸ್ಟ್ ವಿಚಾರ. ಎರಡನೇದಾಗಿ ದೇವದತ್ ಪಡಿಕ್ಕಲ್ ವಿಚಾರದಲ್ಲಿ ಏನು ಬೇಸರ ಅಂತಂದರೆ ಆಗಸ್ಟ್ 15ರಿಂದ T20. ಎರಡನೇದಾಗಿ ದೇವದತ್ ಪಡಿಕ್ಕಲ್ ಅವ್ರ ವಿಚಾರದಲ್ಲಿ ಏನು ಡಿಸಪಾಯಿಂಟ್ಮೆಂಟ್ ಏನು ಅಂತಂದರೆ, ನಾವು ಆ್ಯಸ್ ಕರ್ನಾಟಕ ಕ್ರಿಕೆಟ್ ಲವರ್ಸ್, ಇಂಡಿಯಾ ಆದಮೇಲೆ ನಾವೆಲ್ಲ ಈಕ್ವಲ್ ಆಗಿ ನೋಡಬೇಕು, ಬಟ್ ಒಂದು ಸ್ವಲ್ಪ ಇರುತ್ತಲ್ಲ ನಮ್ಮ ಕರ್ನಾಟಕದ ಪ್ಲೇಯರ್ಸ್ ಕಾಣಿಸ್ಕೋಬೇಕು 11ನಲ್ಲಿ ಅಂತ. ಫಸ್ಟ್ ಟೆಸ್ಟಲ್ಲಿ ಅವ್ರು ಆಡ್ತಾರೆ ಅಂತ ಇತ್ತು, ಸಾಯಿ ಸುದರ್ಶನ್ ಇನ್ನೂ ಫಿಟ್ ಇಲ್ಲ ಅಂತ. ಬಟ್ ಇವತ್ತು ಬಂದಿರುವಂಥ ರಿಪೋರ್ಟ್ಸ್ ಪ್ರಕಾರ ಈಗಷ್ಟೇ ಸಾಯಿ ಸುದರ್ಶನ್ ಫಸ್ಟ್ ಟೆಸ್ಟಿಗೆ ಫಿಟ್ ಆಗ್ಬೋದು. 3 ಡೇ ಒಂದು ಪ್ರಾಕ್ಟೀಸ್ ಮ್ಯಾಚ್ ಇದೆ, ಟೆಸ್ಟ್ ಮ್ಯಾಚ್, ಅದಕ್ಕೆ ಅವ್ರು ಅವೈಲೇಬಲ್ ಇರೋಲ್ಲ. ಆದರೆ ಈಗ 15th ಸ್ಟಾರ್ಟ್ ಆಗುವಂಥ ಒಂದು ಫಸ್ಟ್ ಟೆಸ್ಟ್ಗೆ ಗಾಲಲ್ಲಿ ಏನಾಗುತ್ತೆ ಮ್ಯಾಚ್, ಅದಕ್ಕೆ ಸಾಯಿ ಸುದರ್ಶನ್ ಬರ್ತಾರೆ ಅಂತ ಇದೆ. ಅವರು ಟ್ರಾವೆಲ್ ಮಾಡ್ತಾರೆ ಅಂತ ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ಸದ್ಯಕ್ಕಿದ್ದಾರೆ. ಅಲ್ಲಿಂದ ಫಿಟ್ನೆಸ್ ಸರ್ಟಿಫಿಕೇಟ್ ರಿಪೋರ್ಟ್ ಜೊತೆಗೆ ಹೋಗ್ತಾರೆ ಅಂತ. ಸೊ ಅವರೇನಾದರೂ ಹೋದರೆ ಆಬ್ವಿಯಸ್ಲಿ ದೇವದತ್ ಪಡಿಕ್ಕಲ್ಗೆ ಸ್ಪಾಟ್ ಸಿಗಲ್ಲ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಇನ್ನು ಕೊನೆಯದಾಗಿ KL ರಾಹುಲ್ ವಿಚಾರ. KL ರಾಹುಲ್ ಹಾಗೆ ಸಂಜೀವ್ ಗೋಯಂಕಾ ಲಕ್ನೋ ಸೂಪರ್ ಜೈಂಟ್ಸಲ್ಲಿ ಕ್ಯಾಪ್ಟನ್ ಆಗಿದ್ದಾಗ ಏನೇನಾಗಿದೆ ನಿಮಗೆಲ್ಲ ಗೊತ್ತು. ಆನ್ ಗ್ರೌಂಡಲ್ಲಿ, ಆನ್ ಫೀಲ್ಡಲ್ಲಿ ಏನೇನಾಗಿದೆ ನೀವು ನೋಡಿದ್ದೀರಾ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಫಾರ್ ದ ಫಸ್ಟ್ ಟೈಮ್ ಓಪನ್ ಅಪ್ ಆಗಿದ್ದಾರೆ KL ರಾಹುಲ್. ಸೊ ಅವರು ಒಂದು ಪಾಡ್ಕಾಸ್ಟಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಂತ ರಿಪೋರ್ಟ್ಸ್ ಈಗ ಬರ್ತಿರೋದು. ಸೊ ಸಂಜೀವ್ ಗೋಯಂಕಾರಿಂದ ನಿರಂತರವಾದಂಥ ಪ್ರಶ್ನೆಗಳು ನನ್ನನ್ನು ತುಂಬ ಮಾನಸಿಕವಾಗಿ ಡ್ರೈನ್ ಮಾಡ್ತಾ ಇದ್ವು. ಪದೇ ಪದೇ ಮೀಟಿಂಗ್ಗಳಾಗ್ತಾ ಇತ್ತು, ಹಾಗೆ ರಿವ್ಯೂಗಳಾಗ್ತಾ ಇತ್ತು. ಪ್ರತಿಯೊಂದಕ್ಕೂ ಕೂಡ ನಾನು ವಿವರಣೆ ಕೊಡಬೇಕಾಗಿತ್ತು. ಒಂದು IPL ಸೀಸನ್ ಮುಗಿಬೇಕಾದ್ರೆ ನನಗೆ IPL 2 ತಿಂಗಳು, ಉಳಿದ ಹಾಗೆ 10 ತಿಂಗಳು ಇಂಟರ್ನ್ಯಾಷನಲ್ ಕ್ರಿಕೆಟ್, ಆದಷ್ಟು 10 ತಿಂಗಳು ನನಗೇನು ಸ್ಟ್ರೈನ್ ಅನಿಸ್ತಾ ಇರಲಿಲ್ಲ. ಆದರೆ 2 ತಿಂಗಳು ಆ್ಯಸ್ ಕ್ಯಾಪ್ಟನ್ ನನಗೆ ಸಾಕಾಗ್ತಾ ಇತ್ತು. ಸೊ ಹಾಗಾಗಿ ನಾನು ತುಂಬ ದೈಹಿಕವಾಗಿ ಮಾನಸಿಕವಾಗಿ ಬಳಲ್ತಾ ಇದ್ದೆ. ಹೀಗೆ ಪ್ರತಿಯೊಂದನ್ನು ಕೂಡ ನಾನು ವಿವರಣೆ ಕೊಡಬೇಕಾಗಿತ್ತು. ಕಳಪೆ ಪ್ರದರ್ಶನ, ತಗೊಂಡಂಥ ನಿರ್ಧಾರ ಎಲ್ಲಕ್ಕೂ ಕೂಡ ಮೀಟಿಂಗ್, ರಿವ್ಯೂ ಇದೆ, ಒಂದು ಕಾರ್ಪೊರೇಟ್ ಕಂಪ್ನಿ ಥರ ಅಂತ. ಸೊ ಹೀಗಾಗಿ ಜನರಿಗೆ ಈ ವಿಷಯನ ವಿವರಿಸೋದು ಸ್ವಲ್ಪ ಕಷ್ಟ ಅಂತ KL ರಾಹುಲ್ ಹೇಳಿದ್ದಾರೆ. ರಿಷಬ್ ಪಂತ್ ಕೂಡ ಆಲ್ರೆಡಿ ಟಾಟಾ ಬೈ ಬೈ ಹೇಳಿದ್ದಾರೆ. ಗೊತ್ತಾಗುತ್ತೆ ನಿಮಗೆ ಸಿಚುವೇಶನ್, ಅಟ್ಮಾಸ್ಫಿಯರ್ ಚೆನ್ನಾಗಿಲ್ಲ ಅಂತ ಅಂದರೆ ಒಂದು ಫ್ರ್ಯಾಂಚೈಸಿಲಿ ಹೇಗಿರುತ್ತೆ ಅಂತ. ಆ ಲೆಕ್ಕದಲ್ಲಿ ನಮ್ಮ RCB ಅಷ್ಟು ವರ್ಷಗಳ ಕಾಲ, 17 ವರ್ಷ ನಾವು ಕಪ್ ಗೆಲ್ಲದೆ ಹೋದರೂ ಕೂಡ ಯಾವ ರೀತಿ ಮ್ಯಾನೇಜ್ ಮಾಡಿರ್ಬೋದು, ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟಿರ್ಬೋದು, ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೋದು ಅಂತ ಗೊತ್ತಾಗುತ್ತೆ. ನಮಸ್ಕಾರ.